ಪೊಟ್ಯಾಟೊ ಮಸಾಲ ಪಡ್ಡು ಮಾಡೋದು ಹೇಗೆ ಅಂತ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೂಪರ್ ಸ್ನ್ಯಾಕ್ಸ್ ಮತ್ತು ಸೂಪರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಮತ್ತು ಸೂಪರ್ ಲಂಚ್ ಬಾಕ್ಸ್ ಅಂತಲೇ ಹೇಳ್ಬೋದು. ಉಳಿದಿರುವಂಥ ದೋಸೆ ಹಿಟ್ಟು ಮತ್ತು ಆಲೂಗೆಡ್ಡೆ ಮಸಾಲೆಯಲ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ಚಟ್ನಿ ಜೊತೆ ಕಾಂಬಿನೇಷನ್ ಮತ್ತು ಅದ್ಭುತವಾಗಿರುತ್ತೆ. ನೋಡಿ ಹೇಗಿರುತ್ತೆ ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಉಳಿದಿರುವಂಥ ದೋಸೆ ಹಿಟ್ಟು ಅಷ್ಟೇ ಸಾಕು. ಮತ್ತು ನೀವು ಆಲೂಗೆಡ್ಡೆ ಮಸಾಲೆ ಮಾಡಿರ್ತೀರಲ್ವ, ಇದನ್ನು ಕೂಡ ಇದ್ದರೆ ಈ ಥರ ಸ್ನ್ಯಾಕ್ಸನ್ನು ಮತ್ತು ಬ್ರೇಕ್ಫಾಸ್ಟನ್ನು ಲಂಚ್ ಬಾಕ್ಸ್ಗೆ ಬೇಕಾದನ್ನು ಮಾಡ್ಕೋಬೋದು. ನಂತರ ಆಲೂಗೆಡ್ಡೆ ಮಸಾಲೆನ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಪಡ್ಡು ಬೇಕೋ ಅಷ್ಟು, ನಿಮ್ಮ ಪಡ್ಡು ಮಣೆ ಎಷ್ಟು ಅಗಲ ಇದೆ ಅಷ್ಟು ದಪ್ಪ ಮಸಾಲೆ ಉಂಡೆಗಳನ್ನ ಮಾಡ್ಕೊಳ್ಳಿ. ನಂತರ ಪಡ್ಡು ಮಣೆ ಅಥವಾ ಅಪ್ಪಂ ತವಾ, ಪಡ್ಡು ತವಾ, ನಿಮ್ಮ ಮನೇಲಿ ಇರುವಂಥ ಪಡ್ಡು ತವಾನ ಸ್ಟವ್ ಮೇಲೆ ಕಾಯೋದಕ್ಕೆ ಬಿಡಿ. ಕಾಯ್ದ ನಂತರ ಅದಕ್ಕೆ ಎಣ್ಣೆನ ಹಾಕೋಣ. ನೀವು ಎಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಎಣ್ಣೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಒಂದೊಂದೇ ಎರಡೆರಡೇ ಡ್ರಾಪ್ ಎಣ್ಣೆನ ಹಾಕ್ತಾಯಿದ್ದೀನಿ. ನಂತರ ಪಡ್ಡು ತವಾ ಕಾಯ್ದ ನಂತರ ಅದಕ್ಕೆ ಅರ್ಧದಷ್ಟು ದೋಸೆ ಬ್ಯಾಟರನ್ನು ಹಾಕೋಣ, ಪೂರ್ತಿ ಬೇಡ. ಅದಕ್ಕೆ ನಾವು ಮಸಾಲೆ ಉಂಡೆಗಳನ್ನ ಹಾಕೋದ್ರಿಂದ ಅರ್ಧನೇ ಹಾಕೋಣ. ಮತ್ತು ಮೇಲೆ ಮುಚ್ಚೋದಕ್ಕೆ ಸ್ವಲ್ಪ ಮತ್ತೆ ಬ್ಯಾಟರನ್ನು ಹಾಕಬೇಕಾಗುತ್ತೆ. ಹೀಗೆ ಎಲ್ಲದಕ್ಕೂ ಹಾಕಿ ನಂತರ ನಾವು ಉಂಡೆ ಮಾಡಿ ಇಟ್ಕೊಂಡ್ರಂಥ ಆಲೂ ಮಸಾಲದನ್ನು ಇದರೊಳಗಡೆ ಸ್ಟಫಿಂಗಿಗೆ ಹಾಕೋಣ. ನೋಡಿ ಈ ಥರ ಒಳಗಡೆ ಸ್ಟಫಿಂಗಿಗೆ ಸ್ವಲ್ಪ ಪ್ರೆಸ್ ಮಾಡಿ ಒಳಗಡೆ ಹೋಗುತ್ತೆ. ನಂತರ ಅದ್ರ ಮೇಲೆ ದೋಸೆ ಬ್ಯಾಟರನ್ನು ಹಾಕಿ ಬೇಯಿಸಿದ್ರೆ 10-15 ನಿಮಿಷದಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಸ್ನ್ಯಾಕ್ಸ್ ಬೇಕಾದರೂ ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನಿಮಗೆ ದೋಸೆ ಮತ್ತು ಮಸಾಲೆ ದೋಸೆ ಮಾಡಿ ತಿಂದು ಬೋರ್ ಆಗಿದ್ರೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ಅದ್ಭುತವಾಗಿರುತ್ತೆ. ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲೂ ಈ ರೀತಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ದೋಸೆ ಬ್ಯಾಟರಿಂದ ಮೇಲ್ಗಡೆ ಕ್ಲೋಸ್ ಮಾಡಿದ್ರೆ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬಟ್ ತಿಂದಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಆಲೂ ಮಸಾಲ ಇದೆ ಅಂತ. ನೋಡಿ ಇದೇ ಥರ ಎಲ್ಲದಕ್ಕೂ ಕ್ಲೋಸ್ ಮಾಡಿ. ಇದಕ್ಕೆ ಬೇಕಾದರೆ ನೀವು ಎಂಥ ಗೊಜ್ಜು ಕಾಂಬಿನೇಷನ್ ಆದರೂ, ಸಾಗು ಬೇಕಾದರೆ ಕಾಂಬಿನೇಷನ್ ಮಾಡ್ಕೋಬೋದು. ಇಲ್ಲಾಂದರೆ ಚಟ್ನಿನೇ ಇದಕ್ಕೆ ಫೇವ್ರೆಟ್, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ. ಇದಕ್ಕೆ ಆಲೂ ಮಸಾಲ ಪಡ್ಡು ಅಂತ ನಾನು ಹೆಸರನ್ನು ಇಟ್ಟಿದ್ದೀನಿ. ನೀವೇನು ಹೆಸರು ಇಡ್ಬೋದು ಅಂತ ಇದಕ್ಕೆ ಹೇಳಿ. ನಂತರ ಇದನ್ನು ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ 5-10 ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು. ಬೇಕಾದರೆ ನೀವು ಇನ್ನೊಂದು ಸೈಡು ನೋಡಿ ಈ ರೀತಿ ಒಂದು ಸೈಡ್ ಬೆಂದಿದೆ. ನಂತರ ಇದನ್ನು ತಿರುವಾಕಿ ಮತ್ತೆ ಬೇಯಿಸಿ. ಇದೊಂದು 2-3 ನಿಮಿಷ ಬೇಯಿಸಿದ್ರೆ ಸಾಕು, ಬೇಗನೆ ಆಗುತ್ತೆ. ಹೇಳಿದ್ನೆಲ್ಲ ದೋಸೆ ಹಿಟ್ಟು ಮಿಕ್ಕಿದ್ರೆ ಮತ್ತು ಆಲೂ ಮಸಾಲ ಮಿಕ್ಕಿದ್ರೆ ಈ ಥರ ಡಿಫ್ರೆಂಟಾಗಿ ಸ್ನ್ಯಾಕ್ಸು ಅಥವಾ ಬ್ರೇಕ್ಫಾಸ್ಟು ಅಂತಲೇ ಹೇಳ್ಬೋದು. ಮಕ್ಳಿಗೆ ಲಂಚ್ ಬಾಕ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲರಿಗೂ ಕೂಡ ಇಷ್ಟವಾಗೋಂಥ ಆಲೂ ಮಸಾಲ ಪಡ್ಡು ರೆಡಿ ಆಯಿತು. ಚಟ್ನಿ ಕಾಂಬಿನೇಷನ್ ಜೊತೆಗೆ ಸರ್ವ್ ಮಾಡಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡ್ಬೋದು, ಸೂಪರ್ ಥ್ಯಾಂಕ್ಸ್ ಕೂಡ ಹೇಳ್ಬೋದು. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.